ನೋಡಿ ಉಪ್ಪಿನಕಾಯಿ ಇದು ಮನೆಯಲ್ಲೇ ಮಾಡಿರೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಇದು ಹೇಗೆ ಮಾಡೋದಂತ ನಾನು ಇವತ್ತು ತೋರಿಸ್ತೀನಿ. ಉಪ್ಪಿನಕಾಯಿ ಮಾವಿನಕಾಯಿ ಇದು ನೋಡಿ, ತುಂಬ ಹುಳಿ ಇರುತ್ತಿದ್ದು. ಇದು ಹಾಳಾಗಲ್ಲ, ಕ್ಲೀನಾಗಿ ತೊಳೆದಿಡ್ತೀನಿ. ನೋಡಿ ಇದು ಕ್ಲೀನಾಗಿ ನೀರು ಹೋಗಂಗೆ ಕ್ಲೀನಾಗಿ ಒರೆಸಿ ಇದನ್ನು ನಾವು ಹೆಚ್ಚಬೇಕಾಗುತ್ತೆ. ನೀರು ಸ್ವಲ್ಪನೂ ಇರಬಾರ್ದು, ಹಂಗಾದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. 6 ತಿಂಗಳು, ವರ್ಷ, ಯಾವಾಗ ಎಷ್ಟು ದಿವಸನಾದರೂ ಇಡ್ಬೋದು. ನಾವು ಯಾವ ಥರ ಕ್ಲೀನ್ ಮಾಡಿ ನೀರೆಲ್ಲ ಇಲ್ದಂಗೆ ಒರೆಸಿ ಚೆನ್ನಾಗಿ ಇದಕ್ಕೆಲ್ಲ ಪೌಡ್ರುಗಳು ಕರೆಕ್ಟಾಗಿ ಹಾಕಿ ಮಾಡಿದರೆ ಅದು ಹಾಳಾಗಲ್ಲ. ಇದನ್ನ ಒಂದೊಂದಾಗಿ ಕ್ಲೀನಾಗಿ ಹೆಚ್ಚೋಣ. ನೋಡಿ ಎಷ್ಟು ಗಟ್ಟಿ ಇದೆ, ಮೆತ್ತಗಿರಬಾರ್ದು ಯಾವತ್ತೂ. ನೋಡಿ ಚೆನ್ನಾಗಿ ಗಟ್ಟಿ ಇದೆ. ಈ ಥರ ಭಾಗ ಮಾಡಿ ಈ ಥರ ಇಸ್ತೀನಿ ನಾನು. ಒಂದು ಸ್ಪೂನ್ ಮೆಂತ್ಯ, ಟೇಬಲ್ ಸ್ಪೂನ್ ಅದೇ ಸ್ಪೂನಲ್ಲಿ ಈಗ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ ಸಾಸಿವೆನ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ, ಜಾಸ್ತಿ ಬಿಸಿ ಮಾಡ್ಕೊಳ್ಳಲ್ಲ, ಲೈಟಾಗಿ ಬಿಸಿ ಮಾಡ್ಕೊತೀನಿ. ಅದು ಪೌಡ್ರ್ ಮಾಡಬೇಕಲ್ಲ. ಸಾಸಿವೆ, ಮೆಂತ್ಯ ಸ್ವಲ್ಪ ಮಿಕ್ಸಿ ಮಾಡ್ತೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿಗೆ. 2 ಸ್ಪೂನು ನಾನು ರುಬ್ಬಿರೋ ಅಂಥದ್ದು ಮೆಂತ್ಯ ಸಾಸಿವೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಹುಳಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ತುಂಬಾ ಹುಳಿ ಇದೆ. ಬಿಡಿಸಿರೋ ಬೆಳ್ಳುಳ್ಳಿ, ಬೆಲ್ಲದಚ್ಚು ಅರ್ಧ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ ಹಾಕಿದರೆ. ನೋಡಿ ಎಲ್ಲನೂ ಹಾಕಿ ಗೂರಾಡ್ತಾ ಇದ್ದೀನಿ. ಚೆನ್ನಾಗಿ ಗೂರಾಡಿ ನಂತರ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಆಮೇಲೆ ಸೆಟ್ ಆಗುತ್ತೆ. ಮಾರನೇ ದಿವಸಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಖಾರದ ಪುಡಿ ಇಷ್ಟು ಹಾಕ್ತಾಯಿದ್ದೀನಿ. ನೋಡಿ ಉಪ್ಪಿನಕಾಯಿ ಕಲರ್ ಕರೆಕ್ಟಾಗಿ ಬರ್ತಾಯಿದೆ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದಕ್ಕೆ. ಈಗ ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಎಣ್ಣೆ ಒಂದು ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿಕಾಯಿ, ಒಂದು ಅರ್ಧ ಹಿಡಿ ಕರಿಬೇವು. ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಆಯಿತು. ಕರಿಬೇವಿನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು, ಮೆತ್ತಗಿರಬಾರ್ದು. ಈ ಒಗ್ಗರಣೆ ಆರಿದ ಮೇಲೆ ಉಪ್ಪಿನಕಾಯಿಗೆ ಹಾಕೋಣ. ಆರಬೇಕದು, ಬಿಸಿದು ಹಾಕಾಗಿಲ್ಲ. ಮಾಡಿರೋ ಒಗ್ಗರಣೆ ತಣ್ಣಗಾಗಿದೆ, ಅದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ನೀಟಾಗಿ. ಕಲಿಸ್ಬಿಟ್ಟು ಟೈಟ್ ಮುಚ್ಚಳ ಇರೋದಕ್ಕೆ ಮುಚ್ಚಿಟ್ರೆ ಆಯಿತು. ನಾಳೆ ಬೆಳಗ್ಗೆಗೆ ತುಂಬ ಚೆನ್ನಾಗಿ ರಸ ಇಳಿದಿರುತ್ತೆ. ಆಮೇಲೆ ಸಿಹಿ, ಖಾರ, ಹುಳಿ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಮಾವಿನಕಾಯಿ ತುಂಬಾ ಹುಳಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ. ನೀವು ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ, ಈ ಮೆಥಡಲ್ಲಿ. ನೀವೇ ಇನ್ನೊಂದ್ಸರಿ ಮಾಡಿಬಿಟ್ಟು ನಂಗೆ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಉಪ್ಪಿನಕಾಯಿ ಅಂತ. ನೋಡಿ ವೀಕ್ಷಕರೇ, ಈ ಬಾಕ್ಸಿಗೆ ಹಾಕಿ ಮುಚ್ಚಿಟ್ಟಿರ್ತೀನಿ. ಬೆಳಗ್ಗೆಗೆ ಒಳ್ಳೆ ರಸ ಇಳಿದಿರುತ್ತೆ. ರಸ ಇಳಿದ ಮೇಲೆ ಒಂದ್ಸರಿ ನಿಮಗೆ ತೋರಿಸ್ತೀನಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೂ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಾನು ಒಂದು ಬಾಕ್ಸ್ ಆಗಿದೆ, ಬಾಕ್ಸಿಗೆ ಟೈಟ್ ಮುಚ್ಚಳ ಇದೆ, ಮುಚ್ಚಿಟ್ಟಿರ್ತೀನಿ. ಒಂದು ದಿವಸ ಆದಮೇಲೆ ತುಂಬ ಚೆನ್ನಾಗಿ ರಸ ಇಳಿದಿರುತ್ತದು. ವೀಕ್ಷಕರೇ, ನೆನ್ನೆ ಫುಲ್ ತುಂಬಿಟ್ಟಿದ್ದೆ. ಚೆನ್ನಾಗಿ ನೆಂದುಬಿಟ್ಟು
ಫುಲ್ಲಾಗಿರೋದು ಕೆಳಗಡೆ ಕುಸ್ತಿದೆ ನೋಡಿ, ಮುಕ್ಕಾಲಿಗೆ ಬಂದಿದೆ. ರಸ ನೋಡಿ ಎಷ್ಟು ಚೆನ್ನಾಗಿದೆ. ಆ ಉಪ್ಪಿನಕಾಯಿ ಇದನ್ನೇ ನೋಡಿ, ಇದನ್ನು ನೋಡ್ತಿದ್ದಂಗೆ ಯಾರಿಗಾದರೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ನೋಡಿ. ಆ ರಸ ನೋಡ್ತಿದ್ದಂಗೆ ನಮ್ಮ ಬಾಯಲ್ಲೂ ನೀರು ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ನಿಮಗೂ ಆ ಥರ ಅನಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಕಲ್ಲರು ಅದು ಪೀಸು ನೋಡಿ. ಇದನ್ನ ಬಿಸಿ ಅನ್ನಕ್ಕೂ ಸಹ ನೆಂಚ್ಕೋಬಹುದು. ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ನಾನು ಏನು ಮೆಜರ್ಮೆಂಟಲ್ಲಿ ಮಾಡಿದ್ದೇನೋ ನೀವು ಅದೇ ಮೆಜರ್ಮೆಂಟಲ್ಲಿ ಒಂದು ಸರಿ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಉಪ್ಪಿನಕಾಯಿ ಮಾಡೋದೇನು ಮಹಾವಿದ್ಯೆ ಅಲ್ಲ, ಎಷ್ಟು ಈಸಿ ಅಂದರೆ ಇಷ್ಟಪಟ್ಟು ಮಾಡಿದರೆ ಕಷ್ಟ ಇರೋದು ಈಸಿ ಆಗುತ್ತೆ ನಮಗೆ. ನೋಡಿ ಎಷ್ಟು ಹದವಾಗಿದೆ ಅಂದರೆ ಅಷ್ಟು ಹದವಾಗಿದೆ. ನಾನು ಆಂಧ್ರ ಸ್ಟೈಲಲ್ಲಿ ಮಾಡಿಲ್ಲ ಉಪ್ಪಿನಕಾಯಿ, ಯಾಕೆಂದರೆ ಅವರು ಹಸಿ ಎಣ್ಣೆ ಹಾಕ್ತಾರೆ, ತುಂಬ ಎಣ್ಣೆ ಹಾಕ್ತಾರೆ. ನಾನು ಇದಕ್ಕೆ ಎಷ್ಟು ಬೇಕೋ ನಾನು ಮಾಡೋ ಮೆಥಡಲ್ಲೇ ಮಾಡಿದ್ದೀನಿ. ಒಗ್ಗರಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿಕಾಯಿ ಹಾಕಿಬಿಟ್ಟು ಅದು ಫುಲ್ ತಣ್ಣಗಾದ ನಂತರ ಈ ಥರ ಅದಕ್ಕೆ ಮಿಕ್ಸ್ ಹೊಡೆದಿಟ್ಟಿದ್ದೀನಿ. ನಾವು ಯೂಸ್ ಮಾಡುವಾಗ ಮಾತ್ರ ಅದನ್ನ ಮುಚ್ಚಳ ತಕ್ಕಂಡು ಹಾಕೋಬೇಕು. ನಾವು ಯಾವಾದರೂ ಟೈಟಾಗಿ ಮುಚ್ಚಿರಬೇಕು ವೀಕ್ಷಕರೇ. ಇದನ್ನ ಲೂಸ್ ಆದರೆ ಅದು ಕೆಟ್ಟೋಗೋ ಸಂಭವ ಉಂಟು. ಯಾವಾಗಲೂ ಉಪ್ಪಿನಕಾಯಿ, ಯಾವುದೇ ಉಪ್ಪಿನಕಾಯಿ ಆದರೂ ಸಹ ಅದನ್ನ ಟೈಟ್ ಆಗಿರೋ ಬಾಕ್ಸಲ್ಲೇ ನಾವು ಮುಚ್ಚಬೇಕು. ಇಲ್ಲ ಜಾರು, ಇಲ್ಲ ಕಂಟೈನರು, ಇಲ್ಲ ಪ್ಲಾಸ್ಟಿಕ್ ಬಾಕ್ಸು ಅದರಲ್ಲಿ ಹಾಕಬೇಕಾಗುತ್ತೆ. ಸ್ಟೀಲ್ ಬಾಕ್ಸಲ್ಲಿ ಮಾತ್ರ ಏನೇ ಕಾರಣಕ್ಕೂ ಹಾಕೋಂಗಿಲ್ಲ. ಯಾಕೆಂದರೆ ಇದು ಹುಳಿ ಇರೋದ್ರಿಂದ ಅದು ಕಿಲುಬೋ ಚಾನ್ಸಸ್ ಉಂಟು. ಆಮೇಲೆ ಹುಷಾರಿಲ್ದಂಗೆ ಆಗುತ್ತೆ ಆ ಉಪ್ಪಿನಕಾಯಿ ತಿಂದರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಜಾರಲ್ಲಾದರೂ ಹಾಕ್ಬೋದು, ಇಲ್ಲ ಗಾಜಿನ ಬಾಟ್ಲಲ್ಲಾದರೂ ಹಾಕ್ಬೋದು. ಆ ಥರ ಹಾಕಿ ನೀವು ಯೂಸ್ ಮಾಡಿದರೆ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು, ಬಾಯ್.